ನಮಸ್ಕಾರ. ಸರಳ ಜ್ಯೋತಿಷ್ಯ ಕೋರ್ಸ್ ಭಾಗ 1ಕ್ಕೆ ಎಲ್ಲರಿಗೂ ಸುಸ್ವಾಗತ. ಪ್ರಾರಂಭದ ಈ ಕ್ಲಾಸಿನಲ್ಲಿ ನಾವು ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಯಾಕೆಂದರೆ ನಕ್ಷತ್ರಗಳ ಮುಖಾಂತರವಾಗಿಯೇ ನಮಗೆ ಗ್ರಹಗಳು ಯಾವ ಕಡೆ ಇದೆ ಎಂಬುದನ್ನು ತಿಳಿಯಲು ಸಾಧ್ಯ. ಹಾಗೂ ಜಾತಕನ ಹಲವಾರು ಗುಣಗಳು, ಸ್ವಭಾವಗಳು, ಮಾನಸಿಕ ರೀತಿಗಳು ಈ ನಕ್ಷತ್ರಕ್ಕೆ ಅನುಗುಣವಾಗಿ ಬರುವುದು ಕಂಡುಬರುತ್ತದೆ. ಪ್ರತಿಯೊಂದು ನಕ್ಷತ್ರಗಳು ಅದರದ್ದೇ ರೀತಿಯ ಸ್ವಭಾವಗಳು ಕೂಡ ಇರುತ್ತವೆ. ಇದೆಲ್ಲ ಮುಂದಿನ ಕ್ಲಾಸಿನಲ್ಲಿ ತಿಳಿಸುತ್ತೇವೆ. ಈಗ ನಾವು ನಕ್ಷತ್ರಗಳು ಎಷ್ಟು ಎಂಬುದನ್ನು ನೋಡುವ. ನಕ್ಷತ್ರಗಳು ಎಣಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತೇವೆ. ಇದು ಸತ್ಯ. ಆದರೆ ಇದರಲ್ಲಿ ಕೆಲವೊಂದು ನಕ್ಷತ್ರಗಳನ್ನು ಸೇರಿಸಿ ನಕ್ಷತ್ರ ಪುಂಜ ಎಂದು ಮಾಡಲಾಗಿದೆ. ಹಿಂದಿನ ಕಾಲದಲ್ಲಿ ಈ ನಕ್ಷತ್ರ ಪುಂಜಗಳನ್ನು ದಿಕ್ಕುಗಳನ್ನು ನೋಡಲು ಕೂಡ ಉಪಯೋಗಿಸುತ್ತಿದ್ದರು. ಈಗ ಈ ಜ್ಯೋತಿಷ್ಯ ವಿಷಯಕ್ಕೆ ಬಂದರೆ ಇಲ್ಲಿ ನಾವು ಒಟ್ಟು 27 ನಕ್ಷತ್ರಗಳನ್ನು ತೆಗೆದುಕೊಳ್ಳುತ್ತೇವೆ. ನಕ್ಷತ್ರ ಅಥವಾ ನಕ್ಷತ್ರ ಪುಂಜ ಎಂದು ಕೂಡ ತೆಗೆದುಕೊಳ್ಳಬಹುದು. 28ನೇ ನಕ್ಷತ್ರವಾಗಿ ಅಭಿಜಿತ್ ನಕ್ಷತ್ರ ಇದ್ದರೂ ಕೂಡ ಅದನ್ನು ಕೇವಲ ಮುಹೂರ್ತ ನೋಡಲು ಉಪಯೋಗಿಸುತ್ತಾರೆ. ನಮಗೆ ಬೇಕಾಗಿರುವುದು ನಕ್ಷತ್ರಗಳು ಒಟ್ಟು 27. ಆ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ. ಇಲ್ಲಿ ಪುಬ್ಬ ನಕ್ಷತ್ರಕ್ಕೆ ಪೂರ್ವ ಫಲ್ಗುಣಿ ನಕ್ಷತ್ರ ಎಂದು, ಉತ್ತರಾ ನಕ್ಷತ್ರಕ್ಕೆ ಉತ್ತರಾ ಫಲ್ಗುಣಿ ಎಂದು ಕೂಡ ಕರೆಯುತ್ತಾರೆ. ಈ ನಕ್ಷತ್ರಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ನೆನಪಿಟ್ಟುಕೊಳ್ಳಿ, ಈ 3 ಭಾಗಗಳು ಕೂಡ ತುಂಬ ಮುಖ್ಯವಾದದ್ದು. ಭಾಗ 1ರಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಇವಿಷ್ಟು 1ನೇ ಭಾಗದಲ್ಲಿ ಬರುವಂತಹ ನಕ್ಷತ್ರಗಳು. 2ನೇ ಭಾಗದಲ್ಲಿ ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ಇವಿಷ್ಟು 2ನೇ ಭಾಗದಲ್ಲಿ ಬರುವಂತಹ ನಕ್ಷತ್ರಗಳು. 3ನೇ ಭಾಗದಲ್ಲಿ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ಇವಿಷ್ಟು 3ನೇ ಭಾಗದಲ್ಲಿ ಬರತಕ್ಕಂತಹ ನಕ್ಷತ್ರಗಳು. ಗಮನಿಸಿ, ಈ 1, 2, 3 ಭಾಗವಾಗಿ ವಿಂಗಡಣೆ ಮಾಡಿರುವಂಥದ್ದು ಕಲಿಕೆಯು ಸುಲಭವಾಗುವುದಕ್ಕೋಸ್ಕರವಷ್ಟೇ. 1ನೇ ಭಾಗದಲ್ಲಿ ಬರುವಂತಹ ನಕ್ಷತ್ರಗಳ ಅಧಿಪತಿಗಳನ್ನು ನಾವು ಇವಾಗ ನೋಡುವ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು, ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ, ಕೃತಿಕಾ ನಕ್ಷತ್ರದ ಅಧಿಪತಿ ರವಿ, ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ, ಮೃಗಶಿರಾ ನಕ್ಷತ್ರದ ಅಧಿಪತಿ ಕುಜ, ಆರ್ದ್ರಾ ನಕ್ಷತ್ರದ ಅಧಿಪತಿ ರಾಹು, ಪುನರ್ವಸು ನಕ್ಷತ್ರದ ಅಧಿಪತಿ ಗುರು, ಪುಷ್ಯ ನಕ್ಷತ್ರದ ಅಧಿಪತಿ ಶನಿ, ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ. ಈ ರೀತಿಯಾಗಿ 1ನೇ ಭಾಗದಲ್ಲಿರತಕ್ಕಂತಹ ನಕ್ಷತ್ರಗಳ ಅಧಿಪತಿ. ಈ ಕೇತು, ಶುಕ್ರ, ರವಿ, ಚಂದ್ರ, ಕುಜ, ರಾಹು
ಗುರು, ಶನಿ, ಬುಧ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಗ್ರಹಗಳು ನಕ್ಷತ್ರ ಆಧಿಪತ್ಯವನ್ನು ಪಡೆಯುತ್ತವೆ. ಇನ್ನು ಎರಡನೇ ಭಾಗದಲ್ಲಿ ಬರತಕ್ಕಂತಹ ಗ್ರಹಗಳ ನಕ್ಷತ್ರಗಳ ಅಧಿಪತಿಯನ್ನು ನೋಡುವ. ಮಖ ನಕ್ಷತ್ರಕ್ಕೆ ಕೇತು, ಪುಷ್ಪುಬ್ಬ ನಕ್ಷತ್ರಕ್ಕೆ ಶುಕ್ರ, ಉತ್ತರ ನಕ್ಷತ್ರಕ್ಕೆ ರವಿ, ಹಸ್ತ ನಕ್ಷತ್ರಕ್ಕೆ ಚಂದ್ರ, ಚಿತ್ತ ನಕ್ಷತ್ರಕ್ಕೆ ಕುಜ, ಸ್ವಾತಿ ನಕ್ಷತ್ರಕ್ಕೆ ರಾಹು, ವಿಶಾಖ ನಕ್ಷತ್ರಕ್ಕೆ ಗುರು, ಅನುರಾಧ ನಕ್ಷತ್ರಕ್ಕೆ ಶನಿ, ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ. ಮೂರನೇ ಭಾಗದಲ್ಲಿ ಬರತಕ್ಕಂತಹ ನಕ್ಷತ್ರಗಳ ಅಧಿಪತಿಯನ್ನು ನೋಡುವ. ಮೂಲ ನಕ್ಷತ್ರಕ್ಕೆ ಕೇತು, ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ, ಉತ್ತರಾಷಾಢ ನಕ್ಷತ್ರಕ್ಕೆ ರವಿ, ಶ್ರವಣ ನಕ್ಷತ್ರಕ್ಕೆ ಚಂದ್ರ, ಧನಿಷ್ಠ ನಕ್ಷತ್ರಕ್ಕೆ ಕುಜ, ಶತಭಿಷ ನಕ್ಷತ್ರಕ್ಕೆ ರಾಹು, ಪೂರ್ವಾಭಾದ್ರ ನಕ್ಷತ್ರಕ್ಕೆ ಗುರು, ಉತ್ತರಾಭಾದ್ರ ನಕ್ಷತ್ರಕ್ಕೆ ಶನಿ, ರೇವತಿ ನಕ್ಷತ್ರಕ್ಕೆ ಬುಧ. ಈ ರೀತಿಯಾಗಿ ಇವುಗಳು ವಿಂಗಡಣೆಯನ್ನು ಪಡೆಯುತ್ತವೆ. ಕ್ರಮವಾಗಿ ಕೇತು, ಶುಕ್ರ, ರವಿ, ಚಂದ್ರ, ಕುಜ, ರಾಹು, ಗುರು, ಬುಧ ಈ ರೀತಿಯಾಗಿ ವಿಂಗಡಣೆಯನ್ನು ಹೊಂದುತ್ತವೆ. ಒಂದನೇ ಭಾಗಕ್ಕೆ, ಎರಡನೇ ಭಾಗಕ್ಕೆ ಹಾಗೂ ಮೂರನೇ ಭಾಗದಲ್ಲಿರತಕ್ಕಂತಹ ನಕ್ಷತ್ರಗಳು ಅಧಿಪತಿಯು ಪ್ರಾರಂಭವಾಗುವುದು ಕೇತುವಿನಿಂದ ಆಗಿರುತ್ತದೆ ಹಾಗೂ ಆಧಿಪತ್ಯವು ಕೊನೆಗೊಳ್ಳುವುದು ಬುಧನಿಂದ ಆಗಿರುತ್ತದೆ. ಮುಂದಿನ ತರಗತಿಯಲ್ಲಿ ಈ ನಕ್ಷತ್ರಗಳು ರಾಶಿಚಕ್ರದಲ್ಲಿ ಯಾವ ರೀತಿ ವಿಂಗಡಣೆಯನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ.